ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಏನು ಬೇಕಾದ್ರೂ ನೀನು ಸಾಧಿಸ್ಬೋದು ಅನ್ನೋಂಥ ಒಂದು ಆಶೀರ್ವಾದ ಅಮ್ಮ ಕೊಟ್ಟಿದ್ದಾರೆ. ನಾನು ಬೆಂಕಿಯ ಮೇಲೆ ಬೇಕಾದ್ರೂ ನಡೀತೀನಿ ಅಂತ ಹೇಳಿ ಆ ಒಂದು ಹಠದಿಂದ ಯಾವಾಗ ಭಕ್ತ ನಿಶ್ಚಯ ಮಾಡ್ತಾನೋ ಅವಾಗ ದೇವಿ ಆಶೀರ್ವಾದವನ್ನ ಕೊಟ್ಟು ಬೆಂಕಿ ಮೇಲೆ ನಡಿಬೇಕಾದ್ರೂ ಅದು ಯಾವುದೋ ಒಂದು ತಣ್ಣೀರ ಮೇಲೆ ನಡ್ಕೊಂಡು ಹೋಗೋ ತರ ನಡ್ಕೊಂಡು ಹೋಗುವಂತ ಒಂದು ದೃಶ್ಯ. ನಮಸ್ಕಾರ. ಇವತ್ತು ಪ್ರತಿ ವರ್ಷ ಯಾವ ರೀತಿಯಲ್ಲಿ ಸಂಭ್ರಮದಿಂದ ದ್ರೌಪದಿ ಅಮ್ಮನ್ ಫೈರ್ ವಾಕಿಂಗ್ ಫೆಸ್ಟಿವಲ್ ಆಚರಣೆ ಮಾಡ್ತೀವಿ, ಈ ವರ್ಷನೂ ಕೂಡ ಬಹಳ ಅದ್ದೂರಿಯಾಗಿ ಆಚರಣೆ ಆಗ್ತಾ ಇದೆ. ಸುತ್ತಲಿರುವಂತ ನಮ್ಮೆಲ್ರಿಗೂ ನಮಸ್ಕಾರ. ನನಗೆ ನಮ್ಮ ಶ್ರೀಧರ್ ಅವರು ಕಳೆದ 40 ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನ ಅಷ್ಟು ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ. ಅವರು ನಾನೊಂದು ಭಜನೆ ಹೇಳಬೇಕು ಅಂತ ಕೇಳ್ಕೊಂಡಿದ್ದಾರೆ. ಭಜನೆ ಒಬ್ಬರೇ ಮಾಡೋದ್ರೆ ಸಾಲಲ್ಲ, ನೀವೆಲ್ಲರೂ ನನ್ನ ಜೊತೆ ಧ್ವನಿಗೂಡಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಂತೀನಿ. ಬಹಳ ಸರಳವಾಗಿರುವಂತಹ ಲೈನ್.
ಈ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಶಾಸಕರಾದಂತ ಹಿರಿಯರಾದಂತ ನಿರ್ಮಲ್ ಕುಮಾರ್ ಸುರಾಡ್ ಅವರು ಕೂಡ ಇದ್ದಾರೆ. ಬಹಳಷ್ಟು ಜನ ಹಿರಿಯರು, ಧಾರ್ಮಿಕ ಗುರುಗಳಿದ್ದಾರೆ. ತಾವೆಲ್ಲ ಬಂದಿದ್ದೀರಿ. ನಾನು ಕೂಡ ಒಂದು ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ, ಶಾಸಕನಾಗಿ ಬಂದಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಶಿವಾಜಿನಗರ ಕ್ಷೇತ್ರದಲ್ಲಿ ಎಲ್ಲರೂ ಸೇರಿ ಈ ಪಂಡಿಗೆ, ಈ ಫೆಸ್ಟಿವಲ್ ನಾವು ಆಚರಣೆಯನ್ನು ಮಾಡ್ತೇವೆ. ಮತ್ತೆ ಪ್ರತಿ ವರ್ಷ ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ತೀವಿ. ನಾವೆಲ್ಲರೂ ಸೇರಿ ಪ್ರೀತಿ ವಿಶ್ವಾಸದಿಂದ ಬಾಳೋಣ ಅಂತ ಕೇಳ್ಕೊಂಡು ಹೋಗ್ತೀವಿ. ದ್ರೌಪದಿ ಅಮ್ಮನಿಗೆ ನೀವು ಎಷ್ಟು ಜೋರಾಗಿ ಹೇಳ್ತೀರೋ ಅಷ್ಟೇ ಆ ದೇವಿಯ ಆಶೀರ್ವಾದ ನಮಗೆಲ್ರಿಗೂ ಸಿಕ್ಕುತ್ತೆ. बोलो सनातन हिंदू धर्म की गोविंद बोलो हरि गोपाल बोलो गोविंद बोलो हरि गोपाल बोलो गोविंद बोलो हरि गोपाल बोलो गोविंद बोलो हरि गोपाल बोलो। ನಾವು ನಮ್ಮ ಧರ್ಮ ಬೇರೆ ಬೇರೆ ಮಾಡ್ಕೊಂಡಿರ್ಬೋದು, ಆದ್ರೆ ದೇವರ ಮುಂದೆ ಎಲ್ಲರೂ ಒಂದೇ, ಯಾರೂ ಕೂಡ ಬೇರೆಯವರಲ್ಲ. ಆ ಅಮ್ಮ ತಮ್ಮ ತಾಯಿಯ 4 ಮಕ್ಕಳಿದ್ರೆ 4ಗೂ ಕೂಡ ಆಶೀರ್ವಾದ ಮಾಡುತ್ತೆ, ಅದೇ ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ಳುತ್ತೆ. ಆ ಪ್ರೀತಿ ವಾತ್ಸಲ್ಯ ನಮ್ಮ ಮೇಲೆ ಇರ್ಲಿ, ಆ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಂಡು, ನಮ್ಮ ಏರಿಯಾ ಜನ ಮೇಲೆ ಇರ್ಲಿ ಅಂತ ಕೇಳ್ಕೊಂಡು ನಾನು ಕೂಡ ಇಲ್ಲಿಂದ ಹೋಗ್ತಾ ಇದ್ದೀನಿ. ಧನ್ಯವಾದಗಳು.
ಕಾರ್ಯಕ್ರಮಕ್ಕೆ ಬಂದಿಲ್ಲ, ಯಾವುದೋ ಒಂದು ಮದುವೆನೋ ಅಥವಾ ವೈಯಕ್ತಿಕ ಕಾರ್ಯಕ್ರಮಕ್ಕೆ ಬಂದಿಲ್ಲ. ದ್ರೌಪದಿ ಅಮ್ಮನವರ ಶಕ್ತಿ, ಆ ಶಕ್ತಿನ ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆ ಒಂದು ಶಕ್ತಿ ನಮ್ಮ ಶರೀರದಲ್ಲಿಲ್ಲ. ಆದ್ರೆ ನಮ್ಮ ಭಕ್ತಿಯಿಂದ ಆ ಶಕ್ತಿಯ ಒಂದು ಸಣ್ಣ ಆಶೀರ್ವಾದ, ಸಣ್ಣದು ಯಾವುದೋ ಒಂದು ಆಶೀರ್ವಾದ ನಮಗೆ ಸಿಗ್ಲಿ ಅಂತ ಹೇಳಿ ನಾವೆಲ್ಲರೂ ಹಾಡಬೇಕು. ಭಕ್ತಿಯಿಂದ ಹಾಡುವಾಗ ಅಕ್ಕಪಕ್ಕ ಏನು ನೋಡ್ಬೇಡಿ, ನಾನು ಹಾಡ್ತೀನಿ, ನಾನು ಆ ದೇವಿ ಆಹ್ವಾನ ಮಾಡ್ತಾ ಇದ್ದೀನಿ, ನನಗೆ ದೇವಿ ಆಶೀರ್ವಾದ ಮಾಡೇ ಮಾಡುತ್ತೆ ಅಂತ ಹೇಳಿ ಮನಸ್ಸಲ್ಲಿ ಅದನ್ನ ಛಾಯಿಸಿಕೊಂಡು ನಾವೆಲ್ಲರೂ ಹಾಡಬೇಕು. ಚಪ್ಪಾಳೆಯನ್ನು ತಟ್ಟಬಹುದು. बोलो हरि गोपाल बोलो, गोविंद 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 बोलो हरि गोपाल बोलो, गोपाल बोलो हरि गोपाल बोलो.